ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 12/8/2026 ಬುಧವಾರ, ಪೇಪರು ಪೆನ್ ಇದ್ರೆ ನೋಟ್ ಮಾಡ್ಕೊಳ್ಳಿ, ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಸ್ಕಾಂದ ಪುರಾಣದಲ್ಲಿ ಈ ವ್ರತಾಚರಣೆ ಬಗ್ಗೆ ಹೇಳಲ್ಪಟ್ಟಿದೆ. ಆಷಾಢ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ದಿನ ಸುಮಂಗಲಿಯರು ಮಂಗಳ ಸ್ನಾನವನ್ನು ಮಾಡಿ ಪೂಜಾ ಗೃಹವನ್ನ ರಂಗವಾಲದ್ಯಗಳಿಂದ ಅಲಂಕರಿಸಿ ಅದರ ಮೇಲೆ ಸರ್ವತೋಭದ್ರವಾದಂತಹ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿಗಳನ್ನ ಹಾಕಬೇಕು. ಅದರ ಮೇಲೆ ತುಪ್ಪದಿಂದ ಉರಿಯುತ್ತಿರುವ ದೀಪ ಜ್ಯೋತಿ ಸ್ತಂಭವನ್ನು ಇಟ್ಟು ಪರಮೇಶ್ವರನ ಆಹ್ವಾನ ಮಾಡಿ ಪೂಜಿಸಬೇಕು. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೆಯಲಾಗುತ್ತೆ. ನೀವು ಸುಮಂಗಲಿಯರು ಸೌಭಾಗ್ಯದಾಯಕ ವ್ರತ ಅಂತಲೂ ಇದಕ್ಕೆ ಕರೆಯಲಾಗುತ್ತೆ. ಇದನ್ನ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ನಿಮ್ಮ ಗಂಡನ ಕೆಲಸ ಇಲ್ಲ, ಆರೋಗ್ಯ ಸಮಸ್ಯೆ ಇದೆ ಅಂಥವರೆಲ್ಲ ಪ್ರತಿಯೊಬ್ಬರು ಕೂಡ ಈ ವ್ರತವನ್ನ ನೀವು ಮಾಡ್ಬೋದು. 17/8/2026 ಸೋಮವಾರ ನಾಗರ ಪಂಚಮಿ, 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ಹಬ್ಬ, 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವಾಗ ನಿಮಗೆ ಲಕ್ಷ್ಮೀ ವ್ರತ, ವರಮಹಾಲಕ್ಷ್ಮಿ ವ್ರತ ಹೇಳಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ಸಪ್ರೇಟಾಗಿ ವಿಡಿಯೋ ಮಾಡೋಣ. ನಾಗರ ಪಂಚಮಿ ಬಗ್ಗೆ ಹೇಳಿ, ಅದನ್ನು ಸಪ್ರೇಟ್ ವಿಡಿಯೋ ಮಾಡೋಣ. ಈಗ ತಿಂಗಳ ಭವಿಷ್ಯ ಆಗಿರೋದ್ರಿಂದ ಸುಮ್ಮನೆ ಹೈಲೈಟ್ ಈ ತಿಂಗಳಲ್ಲಿ ಏನು ವಿಶೇಷ ಅನ್ನೋದನ್ನ ತಿಳಿಸಿ. ಈಗ ಕನ್ಯಾ ರಾಶಿಯವರಿಗೆ 5 ಗ್ರಹಗಳ ರಾಶಿ ಪರಿವರ್ತನೆಯ ಪ್ರಭಾವ ಹೇಗಿರುತ್ತೆ ಅನ್ನೋಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಈ ತಿಂಗಳು ನೀವು ಸಿದ್ಧರಾಗಬೇಕು. ಎಲ್ಲ ಕೂಡ ಬದಲಾವಣೆಯಾಗುವಂತಹ ತಿಂಗಳು. ಪ್ರಮುಖ ಬದಲಾವಣೆಗಳು ಆಗುತ್ತೆ. ಏನಾಗುತ್ತೆ ಅನ್ನುವಂಥ ವಿಚಾರ ಈಗ ಒಂದೊಂದೇ ನೀವು ನೋಟ್ ಮಾಡ್ಕೊಳ್ಳಿ. 1ನೇ ತಾರೀಕು ಆಗಸ್ಟ್ 2026 ಪ್ರಾಪಂಚಿಕ ಸುಖ ಕೊಡುವಂತಹ ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ. 2 ಆಗಸ್ಟ್ 2026 ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. ಮತ್ತೆ 5 ಆಗಸ್ಟ್ 2026 ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ. 17/8/2026 ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಆಗ್ತಾನೆ. ಈಗ ನಿಮ್ಮ ಜನ್ಮ ರಾಶಿಗೆ ಶುಕ್ರ ಸಂಚಾರ ಆದರೆ ಶುಕ್ರ ಬಲವನ್ನ ಕಳ್ಕೊಂತಾನೆ, ಅಂದ್ರೆ ಶುಕ್ರ ನೀಚನಾಗ್ತಾನೆ. ಕನ್ಯಾ ರಾಶಿಯವರಿಗೆ ಶುಕ್ರ 2ನೇ ಮನೆ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ. ನೀಚನಾಗಿ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಕೆಟ್ಟ ಫಲ ಕೊಡ್ತಾನ, ಶುಭ ಫಲ ಕೊಡ್ತಾನ, ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಮಾಡ್ತಾನೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಜನ್ಮ ರಾಶಿಗೆ ಬಂದಾಗ ವೈಯಕ್ತಿಕವಾಗಿ ವರ್ಚಸ್ಸು ಹೆಚ್ಚಾಗುತ್ತೆ. ಶುಕ್ರ ನೀಚನಾದರೂ ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಾನೆ. ಯಾವ ವಿಷಯದಲ್ಲಿ? ನೀವು ನಿಮ್ಮನ್ನ ಹೆಚ್ಚು ಗಮನಿಸ್ಕೊಳ್ಳೋದು, ಸೌಂದರ್ಯದ ಕಡೆ ಹೆಚ್ಚು ಗಮನವನ್ನ ಕೊಡ್ತೀರಿ. ಬ್ಯೂಟಿ ಕಾನ್ಷಿಯಸ್ನೆಸ್ ಅಂತೀವಿ. ಬ್ಯೂಟಿ ಅನ್ನೋಕೆ ಬರೀ ಹೆಣ್ಮಕ್ಳು ಒಂದೇ ಅಲ್ಲ, ಗಂಡು ಮಕ್ಕಳು ಕೂಡ ಈಗೆಲ್ಲ ಸೌಂದರ್ಯವಾಗಿರೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಜಿಮ್ಗೆ ಹೋಗ್ತಾರೆ, ತಮ್ಮನ್ನ ತಾವು ಅಪ್ಗ್ರೇಡ್ ಮಾಡ್ಕೊತಾರೆ. ಯಾಕಂದ್ರೆ ಇವಾಗ ಫಿಟ್ ಆಗಿರ್ಬೇಕು ಅಂತ ಆಸೆ ಆಗುತ್ತೆ. ಮನೆಗಳಲ್ಲಿ ದೊಡ್ಡ ದೊಡ್ಡ ಕನ್ನಡಿಗಳನ್ನ ಇಟ್ಕೊಂತೀರಾ. ಎಲ್ಲಾದ್ರೂ ಹೊಟ್ಟೆ ಫ್ರಂಟು ಬ್ಯಾಕು ಏನೋ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂದ್ರೆ ನಿಮಗೆ ಬೇಜಾರಾಗ್ತಾ ಇರುತ್ತೆ. ಈ ತಿಂಗಳು ಫಿಟ್ ಆಗಿರ್ಬೇಕು ಅಂತ ಆಸೆ ಪಡ್ತೀರಿ. ಈ ತಿಂಗಳು ಪ್ರಚೋದನೆ ಮಾಡುತ್ತೆ ನಿಮ್ಮನ್ನ. ನಿಮ್ಮ ಜೀವನದ ಅಭ್ಯಾಸಗಳು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ತಿಂಗಳು ಪ್ರಯತ್ನವನ್ನ ಮಾಡ್ತೀರಿ. ಈ ತಿಂಗಳು ನೆಗೆಟಿವ್ ಎಫೆಕ್ಟ್ ಏನು ಶುಕ್ರ ನೀಚ ಆಗೋದ್ರಿಂದ ಅಂದ್ರೆ
ಅತಿ ಟೀಕೆಗೆ ಬಲಿಯಾಗುವಂತಹ ಸಾಧ್ಯತೆ ಇದೆ. ಫಿಸಿಕಲ್ ಪರ್ಫೆಕ್ಟ್ ಆಗಿರಬೇಕು ಅಂತ ಆಸೆ ಪಡ್ತೀರಾ. ಫಿಸಿಕಲ್ ಆಗಿ ಪರ್ಫೆಕ್ಟ್ ಆಗಿರ್ಬೇಕಂದ್ರೆ ನಿಮ್ಮ ಆಹಾರ ಕ್ರಮ, ಪ್ರತಿದಿನ ನಿಮ್ಮ ದೈನಂದಿಕ ಎಕ್ಸಸೈಸ್, ಜಿಮ್ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಶುಕ್ರ 7ನೇ ಮನೆಯನ್ನ ನೋಡ್ತಾನೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಶನಿ ಕೂಡ ಅಲ್ಲೇ ಇರೋದ್ರಿಂದ ವಿವಾಹ ಜೀವನದಲ್ಲಿ ಸ್ವಲ್ಪ ದುಃಖ ಉಂಟಾಗುತ್ತದೆ. ನಿಮಗೆ ಪಬ್ಲಿಕ್ ಇಮೇಜ್ ಬಗ್ಗೆ ತುಂಬಾ ಅಟೆನ್ಷನ್ ಇರುತ್ತೆ. ನೀವೇನೇ ಪಾತ್ರವನ್ನ ಮಾಡಿದ್ರು ಬುಧ 10ನೇ ಮನೆ ಅಧಿಪತಿಯಾಗಿ 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಪಾತ್ರ ಅತ್ಯುತ್ತಮವಾಗಿರುತ್ತೆ. ಯಾರು? ಫಿಲಮ್ ಆಕ್ಟರ್ಗಳು, ಟಿವಿಗಳ ಅಥವಾ ಇದರಲ್ಲಿ ರೀಲ್ಸ್, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು, ಯೂಟ್ಯೂಬಲ್ಲಿ ರೀಲ್ಸ್ ಮಾಡೋರು ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ಆಕರ್ಷಣೆಯಾಗಿ ಮಾಡ್ತೀರಿ. ನಿಮ್ಮ ಕಡೆಗೆ ಜನರನ್ನ ಆಕರ್ಷಿಸ್ತೀರಿ. ವ್ಯವಹಾರದಲ್ಲಿ ಪಾಲುದಾರಿಕೆ ವ್ಯವಹಾರ ಅಂತ ಬಂದಾಗ ಅದು ಕೂಡ ಉತ್ತಮವಾಗಿರುತ್ತೆ. ಶನಿ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು. ಶುಕ್ರ ಮತ್ತು ಚಂದ್ರ, ಯಾಕಂದ್ರೆ ಶುಕ್ರ ದ್ವಿತೀಯಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಆತುರವಾಗಿ ಈ ತಿಂಗಳು ನೀವು ಖರ್ಚು ಮಾಡಬೇಡಿ. ವಿವರವಾಗಿ ಬಜೆಟ್ಗಳನ್ನು ರಚಿಸಿ ಖರ್ಚು ಮಾಡಬೇಕು. ದೇಶದಲ್ಲಿ ನೋಡಿ, ಪ್ರತಿ ವರ್ಷ ಬಜೆಟ್ ರೆಡಿ ಮಾಡ್ತಾರೆ, ಆಮೇಲೆ ಯಾವುದಕ್ಕೆ ಎಷ್ಟೆಷ್ಟು ಅಂತ ಖರ್ಚು ಮಾಡ್ತಾರೆ. ಹಾಗೆ ನಿಮ್ಮ ಮನೆ ಖರ್ಚನ್ನು ಕೂಡ ಬಜೆಟ್ ಮಾಡಿಕೊಂಡು ಆಮೇಲೆ ಖರ್ಚು ಮಾಡಿದ್ರೆ ಹಣ ಉಳಿತಾಯ ಆಗುವ ಸಾಧ್ಯತೆಗಳು ಇದೆ ಈ ತಿಂಗಳು. ಕನ್ಯಾ ರಾಶಿ ಜಾತಕರು. ಸೂರ್ಯ ವ್ಯಯಭಾವಕ್ಕೆ ಬಂದ್ಬಿಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾನೆ. ಎಷ್ಟನೇ ತಾರೀಕು? 17 ಆಗಸ್ಟ್ 2026. ಅಂದ್ರೆ ಸೂರ್ಯ ವ್ಯಯಭಾವಕ್ಕೆ ಬರೋದ್ರಿಂದ ಅತಿಯಾಗಿ ಟೀಕಿಸುವಂತಹವರು ನಿಮ್ಮ ಬಗ್ಗೆ, ಅವರ ಬಗ್ಗೆ ಎಚ್ಚರದಿಂದ ಇರಿ. ಅನಿರೀಕ್ಷಿತ ವೆಚ್ಚಗಳಾಗ್ಬೋದು. ನಿಮ್ದ ಯಾವುದೇ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್, ಮಂತ್ಲಿ ಸ್ಟೇಟ್ಮೆಂಟ್ ಇರ್ಬೋದು, ಅದನ್ನ ಆಡಿಟ್ ಮಾಡಬೇಕು. ಏನು ಹಣ ಕಟ್ಟಾಗಿದೆ, ಎಷ್ಟು ಬಂದಿದೆ, ಎಷ್ಟು ಹೋಗಿದೆ ಅನ್ನೋದನ್ನ ನೀವು ಚೆಕ್ ಮಾಡಿದ್ರೆ ಈ ತಿಂಗಳು ಬಹಳ ಉತ್ತಮ. ಸೂರ್ಯ ತುಂಬಾ ಆಕ್ಟಿವ್ ಪ್ಲಾನೆಟ್ ಅಲ್ವಾ, ರಾಜಗ್ರಹ. ಅಂತವನು ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೇನಾಗುತ್ತೆ? ನಿದ್ರಾಹೀನತೆ, ಸರಿಯಾಗಿ ನಿದ್ದೆ ಬರಲ್ಲ, ಅಥವಾ ಅನಿಯಮಿತ ನಿದ್ರೆ, ಸರಿಯಾದ ಟೈಮ್ಗೆ ನಿದ್ದೆ ಬರಲ್ಲ, ಯಾವುದೋ ಟೈಮಲ್ಲಿ ಮಲಗೋದು, ಯಾವುದೋ ಟೈಮಲ್ಲಿ ಎದ್ದೇಳೋದು, ನಿದ್ರಾ ವೇಳಾಪಟ್ಟಿ ವ್ಯತ್ಯಾಸ ಆಗ್ಬೋದು. ಹಾಗಾದ್ರೆ ಏನು ಗುರುಜಿ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಧ್ಯಾನ ಮಾಡಿ, ಉಸಿರಾಟ ಪ್ರಾಣಾಯಾಮವನ್ನ ಮಾಡಿ. ಬುಧ ನೋಡಿ 10ನೇ ಮನೆ ಅಧಿಪತಿ, 11ನೇ ಮನೆಯಲ್ಲಿ ಸಂಚಾರ, ನಿಮ್ಮ ಸಾಮಾಜಿಕ ವಿಸ್ತರಣೆ ಹೆಚ್ಚಾಗುತ್ತೆ. ಫ್ರೆಂಡ್ಸ್ಗಳು ಜಾಸ್ತಿ ಆಗ್ಬೋದು. ಸಮಾನ ಮನಸ್ಸಿನ ಜನರನ್ನ ನೀವು ಈ ತಿಂಗಳು ಹೆಚ್ಚು ಆಕರ್ಷಿಸುವ ಸಾಧ್ಯತೆ ಇದೆ. ಈ ತಿಂಗಳು ಏನಾಗುತ್ತೆ? ದಶಮಾಧಿಪತಿ ಲಾಭ ಸ್ಥಾನದಲ್ಲಿದ್ದಾಗ ನೀವು ಕೆಲಸ ಮಾಡ್ತಿರುವಂತ ಜಾಗದಿಂದ ಹಣದ ಒಳಹರಿವು, ಕೆಲವರಿಗೆ ಬೋನಸ್ ಸಿಗ್ಬೋದು, ಸಂಬಳ ಹೆಚ್ಚಳ ಆಗ್ಬೋದು, ಹೊಸ ಆದಾಯದ ಮಾರ್ಗಗಳು, ನಿಮಗೆ ಒಂದು ಪಾಸಿಟಿವ್ ಸುದ್ದಿ ಈ ತಿಂಗಳಲ್ಲಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ 10ನೇ ಮನೆ, ನೀವೇನಾದ್ರೂ ಒಳ್ಳೆ ಭಾಷಣಕಾರರಾಗಿದ್ರೆ, ಸಾಮಾಜಿಕ ಮಾಧ್ಯಮ ಟಿವಿಗಳಲ್ಲಿ ಆಂಕರ್ಗಳಾಗಿದ್ರೆ, ಸಮುದಾಯದ ನಿರ್ವಹಣೆಯನ್ನ ಮಾಡ್ತಾ ಇದ್ರೆ, ನೀವು ಹೆಚ್ಚಾಗಿ ಈ ಕೆಲಸಗಳಲ್ಲಿ ನಿಮ್ಮನ್ನ ನೀವೇ ತೊಡಗಿಸ್ಕೊಂತೀರಾ. ಸ್ನೇಹಿತರೊಂದಿಗೆ ಒಳ್ಳೆ ಸಂಭಾಷಣೆಯನ್ನ ಆಳವಾಗಿ ಅವ್ರ ಜೊತೆಗೆ ಮಾಡ್ತೀರಾ. ಜನರನ್ನ ಒಟ್ಟುಗೂಡಿಸುವಲ್ಲಿ ನಿಮಗೆ ಈ ತಿಂಗಳು ಸಂತೋಷ ಅನ್ನೋದು ಕಾಣುತ್ತೆ. ಗುರು ಬೇರೆ ಲಾಭ ಸ್ಥಾನದಲ್ಲಿದ್ದಾನೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ. ಬುಧ ಕೂಡ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಶುಕ್ರ ಕೂಡ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಆದ್ರಿಂದ ಹಿರಿಯ ಸಹೋದರ ಅಥವಾ ಹಿರಿಯ ಸಹೋದರಿ ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ಅಮೂಲ್ಯವಾದ ಮಾರ್ಗದರ್ಶನ ನಿಮಗೆ ಈ ತಿಂಗಳು ಸಿಗುತ್ತೆ. ಯಾರಿಂದಾದ್ರೂ ಸಿಗ್ಬೋದು, ಅಣ್ಣನಿಂದ ಸಿಗ್ಬೋದು, ಅಕ್ಕನಿಂದ ಸಿಗ್ಬೋದು, ಸ್ನೇಹಿತರಿಂದ ಸಿಗ್ಬೋದು. ಪ್ರಭಾವಿ ವ್ಯಕ್ತಿಗಳಿಂದ ಒಳ್ಳೆ ಮಾರ್ಗದರ್ಶನ, ಧನಲಾಭ ಆಗ್ಬೋದು. ಮಂಗಳ ಗ್ರಹ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಈ ತಿಂಗಳು ಕನ್ಯಾ ರಾಶಿಯವರು ಕಂಡುಕೊಳ್ತೀರಿ. 10ನೇ ಮನೆ
ನಿಮ್ಮನ್ನ ನೀವು ಏನಂದ್ರೆ ಕುಜ ಅಂದ್ರೆ ಸ್ಟ್ರಾಂಗ್ ಪ್ಲಾನೆಟ್. 10ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಇಷ್ಟಪಡ್ತೀರಿ. ಯಾರ ಅಂಡರಲ್ಲೂ ಕೆಲಸ ಮಾಡಕ್ಕೆ ಇಷ್ಟ ಆಗಲ್ಲ. ಅವಾಗ ಸ್ವಲ್ಪ ನಿಮ್ಗೆ ಹಿಂಸೆ ಆಗುತ್ತೆ. ಯಾರಾದ್ರೂ ಏನಾದ್ರು ಹೇಳಿದ್ರೆ ನಿಮ್ಮ ಪರ್ಸನಲ್ ಸ್ಟ್ಯಾಮಿನಾ ಕೂಡ ಹೆಚ್ಚಾಗುತ್ತೆ. ಯಾಕಂದ್ರೆ ಕುಜ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ. ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಥಿಂಕಿಂಗ್, ಮೈಂಡ್ ಬೇಗ ಫ್ಲಕ್ಚುಯೇಷನ್ ಮಾಡಕ್ಕೆ ಬಿಡಲ್ಲ. ಈ ತರ ಬೇರೆ ಬೇರೆ ತರ ನಿಮಗೆ ಪರಿವರ್ತನೆಗಳಾಗ್ತಾ ಇದೆ. ಕುಜ ನೇರವಾಗಿ ನಿಮ್ಮ ಚತುರ್ಥ ಭಾವನ ನೋಡೋದ್ರಿಂದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಒಳ್ಳೆ ಆತುರದ ನಿರ್ಧಾರವನ್ನು ತಗೋಬೇಡಿ. ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಈ ತಿಂಗಳು ಲಾಭ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ನಿಮಗೆ ಧ್ಯಾನ, ಪ್ರಾಣಾಯಾಮ ಎಲ್ಲ ವಿಚಾರಗಳ ಪರಿಹಾರಗಳನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ ಓಂ ನಮಃ ಶಿವಾಯ ಅಂತೇಳಿ ಶಿವನ ಮಂತ್ರ ಜಪ ಮಾಡಿಸ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಾ ಹೋಗಿ ನಿಮಗೆ ಇನ್ನೂ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ನೀವೆಲ್ಲ ಮಾಡಿದರೆ ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ನಿಮಗೆ ಭಗವಂತ ಸುಖ, ಶಾಂತಿ, ಸಮೃದ್ಧಿ ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಾನಿವತ್ತು ಹೇಳಿರುವಂಥ ವಿಚಾರ ಕನ್ಯಾ ರಾಶಿ. ಆಗಸ್ಟ್ 2026 ನಿಮ್ದೇನೋ ಕನ್ಯಾ ರಾಶಿನ ಅಥವಾ ಕನ್ಯಾ ಲಗ್ನನ ನೀವು ಕಮೆಂಟ್ ಮಾಡಿ. ಈಗ ನಾನು ಹೇಳ್ತಿರುವಂಥ ಬಹುಶಃ ರಾಶಿಗೂ ಅನ್ವಯ ಆಗುತ್ತೆ, ಕನ್ಯಾ ಲಗ್ನದವರೆಗೂ ಅನ್ವಯ ಆಗುತ್ತೆ. ನಿಮ್ಮ ರಾಶಿ ಆಗಿದ್ರೆ ಎಷ್ಟು % ನಿಮ್ಗೆ ಅನ್ವಯ ಆಗ್ತಾ ಇದೆ, ನೀವು ಲಗ್ನ ಆಗಿದ್ರೆ ಎಷ್ಟು % ಅನ್ವಯ ಆಗ್ತಾ ಇದೆ, ನೀವು ಹೇಳಿದ್ರೆ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋ ಲಗ್ನಕ್ಕೆ ಮಾಡಬೇಕಾ, ನಿಮಗೆ ರಾಶಿಗೆ ಭವಿಷ್ಯ ಹೇಳ್ಬೇಕಾ ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ನೀವು ಹೆಚ್ಚೆಚ್ಚು ವಿಡಿಯೋ ಶೇರ್ ಮಾಡಿದಷ್ಟು ವಿಡಿಯೋ ಎಡಿಟಿಂಗ್ ಮಾಡೋರಿಗೆ, ನಮಗೆ ಮತ್ತೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡಬೇಕು ಅನ್ನುವಂತಹ ಉತ್ಸಾಹ ಹೆಚ್ಚಾಗುತ್ತೆ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.